ಇದ್ದಾರೆ ಐಡೆಂಟಿಫೈ ಮಾಡಬೇಕು. ಯಾವುದೇ ಜಾತಿಗಾರರು ಅವ್ರ ಮೇಲೆ ಒಂದು ಅಟ್ಯಾಕ್ ಮಾಡುವಂಥದ್ದು ಮೊದಲ ಆಗಬೇಕು. ಮೊದಲು ಅವರಿಗೆ ಕಾನೂನು ಪ್ರಕಾರ ಮನೆ ಕಲಿಸಿದಾಗ ಸಮಾಜಕ್ಕೆ ತಗೊಳ್ಳಿ ಏನು ಸಮಸ್ಯೆ ಇದ್ರು ಅವರಲ್ಲಿ ಕಳ್ಕೊಂಡಿದ್ರು ನಾವು ಫಾಲೋ ಮಾಡ್ತಾ ಇದ್ವಿ. ಜೇಬಲ್ಲಿ ನೈಫ್ ನಾನು ಮುಂದೆ ಹೋದ ತಕ್ಷಣ ನಮ್ಮ ಕುತ್ತಿಗೆಗೆ ಒಂದು ಸ್ವಲ್ಪ ಇಮ್ಮಿಡಿಯೇಟ್ ಒಂದು ಸ್ವಲ್ಪ ಕೈ ಅದಕ್ಕೆ ಇಮ್ಮಿಡಿಯೇಟ್ ಪ್ರಿಪೇರ್ ಇದ್ದ ಅಂತ. ಹಾಂ ಸರ್ ಇಮಿಡಿಯೇಟ್ ಒಂದು ನೈಫ್ ಅಂತ ಸ್ಟಿಚ್ ಸರ್ ಯಾವುದು ನಾನು ಇಮ್ಮಿಡಿಯೇಟ್ ಸರ್ ಇನ್ನು ಸ್ವಲ್ಪ ಮಾಡ್ತಾರೆ ಮೈಂಡ್ ಸ್ವಲ್ಪ ರೀಡಿಂಗ್ ಆಯ್ತು ಸರ್. ಇಲ್ಲಿ ಕಲ್ಲು ಕೂತಿಸಲ್ಲ ಕಲ್ಲು ಎಸಿತಾ ಇದ್ದಾರೆ ಸರ್. ಆ ಟೈಮಲ್ಲಿ ಸ್ವಲ್ಪ ಕಲ್ತು ಮತ್ತು ಅದು ಎದ್ದು ಬಿಟ್ಟರೆ ದುಡ್ಡಾಡಿದ ಟೈಮಲ್ಲಿ ಕೆಳಗಿದ್ದ ಕಟ್ಟಿಗೆ ಬಿಟ್ಟಿತ್ತು ಸರ್. ಅದ್ರ ಜಾಸ್ತಿ ಆ ಟೈಮ್ ಅಲ್ಲ ತಂದೆಯವರು ಹಳೆಯಾಗ ಅಷ್ಟು ಅವ್ರ ಮ್ಯಾಗ ಅಬ್ಸರ್ವೇಷನ್ ಮೊದಲಿಂದ ಈಗ ಅವ್ರಂತಲ್ಲ ಈಗ ಯಾವುದೋ ಕೇಸ್ ಆಗಿ ಸರ್ ಅರೆಸ್ಟ್ ಆಗಿದ್ದೆಲ್ಲ ಈಗ ಅಪರಾಧಿಗಳು ಮತ್ತು ಅಪರಾಧಿ ಜಾತಿಗಳು ಎಲ್ಲ ಜಾತಿಗಳು ಅಪರಾಧಿಗಳು ಅವ್ರಿಗೆ ಯಾವುದೇ ಜಾತಿ ಅವ್ರ ಮೇಲೆ ಅಬ್ಸರ್ವೇಷನ್ ಇಟ್ಟಿಲ್ಲ ಅಂದ್ರೆ ಈಗ ನಮಗೆ ಘಟನಾವಳಿಗಳಿಗೆ ಅವ್ರಿಗೂ ಧೈರ್ಯ ಬರ್ತೈತೆ. ಪೊಲೀಸ್ ಬಗ್ಗೆನೂ ಹೇಳ್ತೀರ ಯಾರು ಸಮಾಜದವರು ಹೇಳ್ತಿಲ್ಲ. ನೀವು ಕೇಸ್ ಮಾಡಿದ್ವಿ ಸರ್. ಕೇಸ್ ಮಾಡಿ ಅರೆಸ್ಟ್ ಮಾಡಿ ಪೊಲೀಸ್ ಲೋಕಲ್ ಸರ್ ಈ ಸರಿ ಸ್ವಲ್ಪ ನೀವು ನಾವು ವಕೀಲರಿಗೆ ಹೇಳ್ಬೇಕು. ಒಬ್ಬರು ಅವರಿಗೆ ವಕೀಲರು ಸಿಗಬಾರ್ದು ಅಂದರೆ ಒಳಗೊಂಡಿದ್ದಾನೆ ವಕೀಲ ಸಿಕ್ಕ ಬೇರೆ ಹಾಕಿದ್ರೆ ಕೂಡ ಹೊರಗೆ ವಕೀಲ ಒಬ್ಬರು ತೊಗೊಳೋದು ಬಾರ್ಕೊಂಡಿದ್ದ ಅಂದರೆ ಸರಿ. ಅದು ಬೆಸ್ಟ್ ತೊಗೊಳ್ಳಿ. ನನ್ನ ಪ್ರೀತಿ ವಿಷಯ ನಮ್ಮಿಂದ ಏನಾದ್ರು ಇದ್ದರೆ ಮತ್ತಷ್ಟು ಹುಷಾರ್ಲಿ ಇರ್ತಾರೆ ಸರ್. ಆ ಕಡೆ ನೀವು ವಕೀಲರಿಗೆ ನಾವು ಹೇಳ್ತೇವೆ. ಈ ಸಂದರ್ಭದಲ್ಲಿ ಈ ಫಿರೋಜ್ ಯರಗಟ್ಟಿ ಅಂತಿದ್ದಾರೆ. ಇವರ ಪರವಾಗಿ ಯಾವುದೇ ರೀತಿ ದಾಂಡೇಲಿಯ ಬಾರ್ ಕೌನ್ಸಿಲ್ ಮತ್ತು ವಕೀಲರಿಗೆ ಈ ಭಾಗದ ಮಾಜಿ ಶಾಸಕನಾಗಿ ನಾನು ವಿನಂತಿ ಮಾಡ್ತೇನೆ. ಇವರಿಗೆ ಯಾವುದೇ ರೀತಿ ಯಾವುದೇ ವಕೀಲರು ಇವರ ವಕಾಲತ್ತನ್ನು ಹಾಕಬಾರ್ದು. ಇವ್ರಿಗೆ ಜಾಮೀನು ಕೊಡಿಸ್ಲಿಕ್ಕೂ ಪ್ರಯತ್ನ ಮಾಡಬಾರ್ದು. ಹೊರಗಿಂದ ವಕೀಲರು ಯಾರು ಬಂದು ಹಾಕ್ಲಿಕ್ಕೆ ಕೊಟ್ಟರೂ ಸಹ ಬಾರ್ನವರು ಅದನ್ನು ರಿಸ್ಟ್ರಿಕ್ಟ್ ಮಾಡಬೇಕು. ಹೀಗಾಗಿ ಇವನಿಗೆ ಯಾವುದೇ ರೀತಿಯ ವಕೀಲಿ ಸವಲತ್ತನ್ನು ಕೊಡಬಾರ್ದು. ಎಷ್ಟು ದಿನ ಸಾಧ್ಯ ಆಗ್ತದೆ. ಯಾಕಂದರೆ ಒಂದು ಕೊಲೆ ಮಾಡೋದಕ್ಕಿಂತ ಹೆಚ್ಚಿನದಿದು ರೇಪ್ ಮಾಡೋದು, ಒಂದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದು, ದಾಂಡೇಲಿಯ ನಾಗರಿಕರ ಸಮಾಜದಲ್ಲಿ ತಲೆ ತಗ್ಗಿಸುವಂಥ ಕೆಲಸವನ್ನು ಏನು ಮಾಡುವುದಿದೆ. ಇದು ಕೊಲೆಗಿಂತ ದೊಡ್ಡದಾದ ಕೇಸ್ ಇರುವುದರಿಂದ ಈ ವ್ಯಕ್ತಿ ಜೈಲಿನಲ್ಲಿ ಇರುವುದಕ್ಕೆ ಸೂಕ್ತ, ಹೊರಗಡೆ ಬರಲಿಕ್ಕೆ ಸೂಕ್ತ ಅಲ್ಲ. ಹೀಗಾಗಿ ಎಲ್ಲ ವಕೀಲರಿಗೆ ನನ್ನ ವಿನಂತಿ ಇದೆ, ಯಾವುದೇ ಕಾರಣಕ್ಕೂ ಇವನ ಪರವಾಗಿ ಯಾರೂ ವಕಾಲತ್ತುಗಳನ್ನು ಹಾಕದೇನೆ ದಾಂಡೇಲಿಯ ಜನತೆಗೆ ಗೌರವ ತಡುಕುವಂಥ ಕೆಲಸ ಮಾಡಬೇಕು ಅಂತ ಎಲ್ಲ ವಕೀಲರ ಕೈ ಮುಗಿದು ನಾನು ವಿನಂತಿ ಮಾಡ್ತೇನೆ. ಕಿರಣ್ PSI ಅವರು ಸಾಕಷ್ಟು ಡ್ಯಾಮೇಜನ್ನು ಆಗಿದೆ. ಕಿರಣ್ PSI ಅವರು ಒಳ್ಳೆಯ ವ್ಯಕ್ತಿ. ಕಿರಣ್ ಅವರು ಈ ಭಾಗದಲ್ಲಿ PSI ಆಗಿ ವಿಜಿಲೆನ್ಸ್ PSI ಆಗಿ ಹಲವಾರು ರೀತಿಯ ಇದರಲ್ಲಿ ಚಟುವಟಿಕೆಗಳಲ್ಲಿ ಸಾಮಾಜಿಕ ಘಾತಕ ಚಟುವಟಿಕೆ ಭಾಗವಹಿಸಿದಂಥವರನ್ನು ಶಿಕ್ಷಿಸುವಲ್ಲಿ ಕಿರಣ್ PSI ಪಾತ್ರ ದೊಡ್ಡದಿದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದಾಂಡೇಲಿಗೆ ಒಂದು ಪ್ರಖ್ಯಾತಿಯನ್ನು ತಂದುಕೊಳ್ಳಲು ಅವರೂ ಪಾತ್ರ ವಹಿಸ್ತಾರೆ ಅನ್ನುವಂಥ ಆಶಾಭಾವನೆಯಿಂದ ದೇವರು ಅವರಿಗೆ ಆದಷ್ಟು ಬೇಗ ಅವರಿಗೆ ಮತ್ತು ಅವರ ಸಿಬ್ಬಂದಿಗಳಿಗೆ ಚೇತರಿಸಿಕೊಳ್ಳುವಂಥ ಒಂದು ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಬಯಸ್ತೀನಿ. निन्ने दिन जो इंसिडेंट हुआ जो पुलिस के जो PSI किरण थे उनके साथ ही रात जो सिब्बंदी 2 लोग थे ऐसा केवल ಪೊಲೀಸ್ ದೃಷ್ಟಿಯಿಂದ ಆಗುವುದಿಲ್ಲ. ನಮ್ಮ ಜನಪ್ರತಿನಿಧಿಗಳು ರಾಜಕಾರಣಿಗಳು ಸಮಾಜದಲ್ಲಿರುವಂಥ ಎಲ್ಲರೂ ಇದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ. ಅದೇ ರೀತಿ ಆಯಾ ಸಮಾಜಗಳು ಯಾವ ಅಪರಾಧಿಗಳು ಯಾವ ಸಮಾಜದಿಂದ ಯಾವ ಧರ್ಮದಿಂದ ಬಂದಿರ್ತಾರೆ ಆ ಸಮಾಜದವ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ. ಅವರ ಸಮಾಜದಲ್ಲಿ ಇವ್ರ ಮೇಲೆ ಕಠಿಣವಾದಂಥ ಕ್ರಮ ಕೈಗೊಳ್ಳುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ದಾಂಡೇಲಿಗೆ ಪ್ರಖ್ಯಾತಿ ಬೇಕು. ದಾಂಡೇಲಿಗೆ ಪ್ರಖ್ಯಾತಿ ಅವಶ್ಯಕತೆ ಇಲ್ಲ. ಹೀಗಾಗಿ ಆದಷ್ಟು ಇದನ್ನು ಮಾಡಬೇಕು. ಮತ್ತು ನಿನ್ನೆ ದಿನ ಏನು ಪೊಲೀಸರು ತಮ್ಮ ಒಂದು ಪ್ರಾಣವನ್ನು ಲೆಕ್ಕಿಸದೆ
ಒಂದು ಅಪರಾಧಿಯನ್ನು ಹಿಡಿಯುವಂಥ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆಲ್ಲ ನಾವು ಭಾರತೀಯ ಜನತಾ ಪಕ್ಷದಿಂದ ಕಿರಣ್ PSI ಅವರಿರಲಿ, ಅವ್ರ ಸಂಘ ಇದ್ದಂಥ ಪೊಲೀಸ್ ಸಿಬ್ಬಂದಿಗಳಿಗೆ ನಾವು ಶ್ಲಾಘನೆಯನ್ನು ಮಾಡ್ತೇವೆ. ಮತ್ತು DYSP ಅವರ ನೇತೃತ್ವದಲ್ಲಿ CPI ಹರಿಯಾಣದ ಜೈಪಾಲ್ ರೆಡ್ಡಿಯವರ ಮಾರ್ಗದರ್ಶನದಲ್ಲಿ ನಿನ್ನೆ ಕಾರ್ಯಾಚರಣೆ ಮಾಡಿ ಅವರನ್ನು ಬಂಧಿಸುವಂಥ ಕೆಲಸ ಮಾಡಿದ್ದಕ್ಕಾಗಿ ದಾಂಡೇಲಿಯ DYSP ಅವರಿರಲಿ, CPI ಅವರಿರಲಿ, ಎಲ್ಲ ಪೊಲೀಸ್ ಇಲಾಖೆ ಮತ್ತು ಸಿಬ್ಬಂದಿಯವರಿಗೆ ಭಾರತೀಯ ಜನತಾ ಪಕ್ಷದಿಂದ ಅಭಿನಂದನೆಯನ್ನು ನಾವು ಸಲ್ಲಿಸ್ತೇವೆ. ಮತ್ತು ಅವ್ರ ಜೊತೆಗೆ ನಾವು ಇದ್ದೇವೆ. ಮುಂದಿನ ದಿನಗಳಲ್ಲಿ ಅಪರಾಧವನ್ನು ಮೆಟ್ಟಿ ಹಾಕಿ ದಾಂಡೇಲಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಂಡರೂ ಸಹ ಭಾರತೀಯ ಜನತಾ ಪಕ್ಷ ಅವ್ರ ಸಂಘ ಇರ್ತದೆ ಅನ್ನುವಂಥ ಭರವಸೆ ನಾವು ಇಟ್ಕೊಳ್ತೇವೆ. ಎರಡನೇದೇನೆಂದರೆ ಮೊನ್ನೆ ಬಕ್ರೀದ್ ದಿನ ಯಾವುದೇ ರೀತಿಯ ಅಹಿತಕರ ಘಟನೆಗೆ ಅವಕಾಶ ಆಗದಾಗಿ DYSP ಮತ್ತು ಅವರ ತಂಡ ಎಲ್ಲರೂ ಸೇರಿ ಏನು ಶಾಂತಿಯುತವಾಗಿ ನಾವು ಆಗುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆ ವಿಷಯದಲ್ಲೂ ನಾನು ಅವರಿಗೆ ಅಭಿನಂದಿಸ್ತೇನೆ. ಮತ್ತು ಜಿಲ್ಲಾ SP ನಾರಾಯಣ ಅವರು ನಿಜವಾಗ್ಲೂ ಒಂದು ಕಾರ್ಯಕ್ಷಮತೆ, ಅವರ ಕಾರ್ಯದಕ್ಷತೆ ಬಗ್ಗೆ ನಾವೆಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತೇವೆ. ಅವರೊಂದು ಲೀಡರ್ಶಿಪ್ಪಲ್ಲಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಅಪರಾಧಿಗಳನ್ನು ಹಿಡಿಯುವ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳು ನಡೆದಿದ್ದಾವೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ SP ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಅವರು ಸಮಾಜಘಾತಕ ಶಕ್ತಿಗಳ ವಿರುದ್ಧ ಪೊಲೀಸ್ ಇಲಾಖೆ ತೆಗೆದುಕೊಳ್ಳುವಂಥ ಕ್ರಮಕ್ಕೆ ಭಾರತೀಯ ಜನತಾ ಪಕ್ಷ ಸದಾಕಾಲ ಅವ್ರ ಸಂಘ ಇರ್ತದಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.